ಪ್ರೀತಿ ವಿದ್ಯಾರ್ಥಿಗಳೇ, ತುಂಬ ಪ್ರಾಮುಖ್ಯವಾಗಿರತಕ್ಕಂತಹ ಗಣಿತ ವಿಜ್ಞಾನ ಸಮಾಜ ಪರೀಕ್ಷೆಯನ್ನು ಮುಗಿಸಿದಿರಿ. ಮಕ್ಕಳಿಗೆ ತುಂಬ ಹೆಲ್ಪ್ ಆಗುವಂಥ ಕ್ಲಾಸಸ್ನ ಮಾಡಿದ್ದೇವೆ. ಮಕ್ಕಳು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ನಾವು ಮಾರ್ಕ್ ಮಾಡಿಕೊಟ್ಟ ಪ್ರಶ್ನೆಗಳು ಪರೀಕ್ಷೆ ಬಂದಿವೆ ಅಂತ ಹೇಳ್ತಾ ಇದ್ದಾರೆ. ತುಂಬ ನಮ್ಮ ಕ್ಲಾಸ್ ಹೆಲ್ಪ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ನಂತರ ಅದೇ ರೀತಿಯಾಗಿ ಇಂಗ್ಲೀಷಿಗೆ ಮಕ್ಕಳನ್ನ ಪ್ರಿಪೇರ್ ಮಾಡಲಿಕ್ಕೋಸ್ಕರ ಕೆಲವು ಸಂಚಿಕೆಯನ್ನು ಸಾಧನೆಪಡಿಸ್ತಾ ಇದ್ದಾರೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ನೇಹಿತರೆ ಬಹಳ ಪ್ರಾಮುಖ್ಯವಾಗಿರತಕ್ಕಂಥದ್ದು. 40 ಪ್ರಶ್ನೆ ಪರೀಕ್ಷೆ ಬರ್ತವೆ, 80 ಮಾರ್ಕ್ ಇದೆ. ಪ್ರತಿ ಪ್ರಶ್ನೆಗೆ 2 ಮಾರ್ಕ್ ಇದೆ. ಅದರಲ್ಲಿ ಪ್ರೋಸ್ ಮತ್ತು ಪೊಯಿಟ್ರಿ ಎಲ್ಲ ಸ್ನೇಹಿತರೆ ವಿಂಗಡಿಸ್ಕೊಟ್ಟಿದ್ದೇನೆ. ಗ್ರಾಮರ್ನ ಪ್ರಾಮುಖ್ಯವಾಗಿರ್ತಕ್ಕಂಥ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡು ಹೇಳಿದ್ದೇನೆ. ಇವತ್ತು ಮತ್ತೆ ಇನ್ನೊಂದು ಕ್ವಶನ್ ಪೇಪರನ್ನು ಮುಂದೆ ತಗೊಂಡ್ಬರ್ತಾ ಇದ್ದೇನೆ. ಹಿಯರ್ ಕಮ್ಸ್ ದ ಪ್ರಾಕ್ಟೀಸ್ ಪೇಪರ್. ಬಹಳ ಚಂದವಾಗಿರ್ತಕ್ಕಂಥ ಪೇಪರ್ ತಗೊಂಡು ನಿಮ್ಮ ಮಧ್ಯೆ ಬರ್ತಾ ಇದ್ದೇನೆ. ಇದರ ಪ್ರಶ್ನೆಗಳು ಈ ರೀತಿ ಚಂದವಾಗಿರ್ತಕ್ಕಂಥ ಪ್ರಶ್ನೆಗಳು. ಗ್ರ್ಯಾಂಡ್ ಮಾ ಲರ್ನ್ ಕ್ಲೈಂಬಿಂಗ್ ದ ಟ್ರೀ ಫ್ರಮ್ ಹರ್ ಡ್ಯಾಶ್. ಅಜ್ಜಿಗೆ ಮರ ಹತ್ತೋದನ್ನ ಕಲಿಸ್ಕೊಟ್ಟವರು ಯಾರು? ಬ್ರದರ್, ಸನ್, ಫಾದರ್, ಪೋಯೆಟ್. ಕರೆಕ್ಟ್ ಆಗಿತ್ತು ಉತ್ತರ ಬ್ರದರ್ ಅಂತ ಹೇಳುವಂತ ಕರೆಕ್ಟ್ ಆದ ಉತ್ತರ. ಮುಂದಿನ ಪ್ರಶ್ನೆಗೆ ಬರೋಣ. ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೆಷನ್ ಇನ್ ದ ಹೆಲ್. ಇದರಲ್ಲಿ ಫಿಗರ್ ಆಫ್ ಸ್ಪೀಚ್ ಸ್ನೇಹಿತರೆ ಯಾವ್ದು ಅಂತ ಕೇಳ್ತಾ ಇದ್ದಾರೆ. ಇಟ್ಸ್ ಲೈಕ್ ಮತ್ತು ಆಸ್ ಬರ್ತಾ ಉಂಟು ಸ್ನೇಹಿತರೆ. ಆದ್ರಿಂದ ಇದು ಸಿಮಿಲಿ ಆಗ್ಬೇಕು. ಸಿಮಿಲಿ ಸ್ನೇಹಿತರೆ SIMILE ಆಗ್ಬೇಕು. ಕನ್ನಡದಲ್ಲಿ ಉಪಮಾಲಂಕಾರ ಅಂತ ಹೇಳ್ತಾರೆ. ಬಹಳ ಚಂದವಾಗಿರ್ತಕ್ಕಂಥ ಅಲಂಕಾರ. ಇದರ ಮುಂದಿನ ಪ್ರಶ್ನೆಗೆ ಬರೋಣ. ಎ ಪರ್ಸನ್ ಹೂ ಟ್ರಾವೆಲ್ಸ್ ಟು ದ ವರ್ಕ್ ಪ್ಲೇಸ್ ಡೈಲಿ ಇಸ್ ಕಾಲ್ಡ್. ತನ್ನ ವರ್ಕ್ ಪ್ಲೇಸಿಗೆ ಡೈಲಿಯಾಗಿ ಸ್ನೇಹಿತರೆ ಪ್ರವಾಸ ಮಾಡುವಂತ ವ್ಯಕ್ತಿಯನ್ನ ಏನಂತ ಕರೀತಾರೆ? ಎ ಪ್ಯಾಸೆಂಜರ್, ಎ ಕಂಪ್ಯೂಟರ್, ಎ ಮೋಟರಿಸ್ಟ್, ಎ ಪರ್ಸನಲ್. ಕರೆಕ್ಟ್ ಆಗಿದ್ದ ಉತ್ತರ ಎ ಕಂಪ್ಯೂಟರ್ ಇಸ್ ದ ರೈಟ್ ಆನ್ಸರ್. COMMUTER ಇಸ್ ದ ರೈಟ್ ಆನ್ಸರ್. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ಹೋ ಐ ಕುಡ್ ನಾಟ್ ಥಿಂಕ್ ಹಿಮ್. ಬಾಲೇಶ್ವರ್ ಥಾಟ್. ದ ಹಿಮ್ ರೆಫರ್ಸ್ ಟು. ಇಲ್ಲಿ ಹಿಮ್ ಅಂದ್ರೆ ಸ್ನೇಹಿತರೆ ಯಾರನ್ನ ಹೇಳ್ತಾರೆ? ಹಿಮ್ ಅಂತ ಹೇಳುವಂತದ್ದು ಟ್ರಾಫಿಕ್ ಪೊಲೀಸ್ ಅಲ್ಲ, ನರ್ಸ್ ಅಲ್ಲ, ಡಾಕ್ಟರ್ ಅಲ್ಲ ಸ್ನೇಹಿತರೆ. ದ ರೈಟ್ ಆನ್ಸರ್ ಈಸ್ ಟ್ರಕ್ ಡ್ರೈವರ್. ಟ್ರಕ್ ಡ್ರೈವರ್ ಇಸ್ ದ ರೈಟ್ ಆನ್ಸರ್. ಮರ್ಸಿ ಈಸ್ ಎಂಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಡ್ಯಾಶ್. ಮರ್ಸಿ ಈಸ್ ಎಂಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಡ್ಯಾಶ್. ಕ್ವೀನ್ಸ್, ಮೆನ್, ಗಾಡ್ಸ್ ಮತ್ತು ಕಿಂಗ್ಸ್ ಇದೆ. ಇದರ ಕರೆಕ್ಟ್ ಆಗಿದ್ದ ಉತ್ತರ ಖಂಡಿತವಾಗಿ ಕಿಂಗ್ಸ್ ಆಗ್ಬೇಕು ಅಂತ ನಂಗೆ ಅನಿಸ್ತಾ ಇದೆ. ಕಿಂಗ್ಸ್ ಇಸ್ ದ ರೈಟ್ ಆನ್ಸರ್. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ಕಂಪೇರ್ಡ್ ಟು. ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ಕಂಪೇರ್ಡ್ ಟು ಮೊನಾರ್ಚ್ ಅಲ್ಲ, ಸ್ಕೆಪ್ಟರ್ ಅಲ್ಲ, ಕ್ರೌನ್ ಅಲ್ಲ, ದ ಜೆಂಟಲ್ ರೈನ್ ಫ್ರಮ್ ದ ಹೆವನ್. ದ ಜೆಂಟಲ್ ರೈನ್ ಫ್ರಮ್ ದ ಹೆವನ್ ಇಸ್ ದ ರೈಟ್ ಆನ್ಸರ್. ಇದರ ಮುಂದಿನ ಪ್ರಶ್ನೆ ಬರೋಣ. ಡಾನ್ ಅನ್ಸೆಲ್ಮೋ ಇನ್ಹೆರಿಟೆಡ್ ದ ಹೌಸ್ ಫ್ರಮ್ ಹಿಸ್ ಡ್ಯಾಶ್. ಡಾನ್ ಅನ್ಸೆಲ್ಮೋ ಇನ್ಹೆರಿಟೆಡ್ ದ ಹೌಸ್ ಫ್ರಮ್ ಹಿಸ್ ಡ್ಯಾಶ್ ಅಂತ ಕೇಳಿ ಸ್ನೇಹಿತರೆ. ಗ್ರಾನಿ, ರಿಲೇಟಿವ್ಸ್, ಮದರ್ ಮತ್ತು ಫಾದರ್ ಇದೆ. ದ ಕರೆಕ್ಟ್ ಆನ್ಸರ್ ಈ ಸ್ನೇಹಿತರೆ ಮದರ್. ಮದರ್ ಇಂದ ಬಂದಿರತಕ್ಕಂಥ ಆಸ್ತಿ ಅಂತ ನಿಮ್ಗೆಲ್ಲ ಗೊತ್ತಿರತಕ್ಕಂಥದ್ದು. ದ ರೈಟ್ ಆನ್ಸರ್ ಇಸ್ ಮದರ್. ಇಟ್ ಲುಕ್ ಮಂತ್ಸ್ ಆಫ್ ನೆಗೋಷಿಯೇಷನ್ ಟು ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್ ಬಿಕಾಸ್ ಹಿ ವಾಸ್ ನಾಟ್ ಇನ್ ಎ ಹರಿ. ಒಂದು ಉತ್ತರ ಇದೆ. ವಾಸ್ ನಾಟ್ ರೆಡಿ ಟು ಸೆಲ್ ಇಸ್ ಲ್ಯಾಂಡ್. ಎರಡನೇ ಉತ್ತರ ಇದೆ. ವಾಂಟೆಡ್ ಮೋರ್ ಪ್ರೈಸ್ ಫಾರ್ ಇಸ್ ಲ್ಯಾಂಡ್ ಇದೆ. ನಾಲ್ಕನೇದು ಡಿಡ್ ನಾಟ್ ಲೈಕ್ ಅಮೇರಿಕನ್ಸ್ ಇದೆ. ಇದರ ಕರೆಕ್ಟ್ ಆಗಿದ್ದ ಉತ್ತರ ಯಾಕೆ ಜಾಗವನ್ನ ಮಾರ್ಲಿಕ್ಕೆ ಅವನಿಗೆ ಆಸಕ್ತಿ ಇರಲಿಲ್ಲ ಅಂತ ಸ್ನೇಹಿತರೆ. he was not in hurry. ಅವನಿಗೆ ಅವಸರ ಇಲ್ಲ ಅಂತ ಹೇಳುತ್ತೆ ಕರೆಕ್ಟ್ ಆದ ಉತ್ತರ. was not in hurry ಅಂತ ಹೇಳೋದು ಕರೆಕ್ಟ್ ಆಗಿತ್ತು ಉತ್ತರ. The poem Song of India is written by dash. The poem Song of India is written by V.K. Gokak, Ruskin Bond, R.K. Narayan, Shakespeare. ಸ್ನೇಹಿತರೆ ಕರೆಕ್ಟ್ ಆದ ಉತ್ತರ V.K. Gokak, ವಿನಾಯಕ್ ಕೃಷ್ಣ ಗೋಕಾಕ್ ಅಂತ ಹೇಳುತ್ತೆ ಕರೆಕ್ಟ್ ಆದ ಉತ್ತರ. ಇದರ ಮುಂದಿನ ಪ್ರಶ್ನೆಗೆ ಬರೋಣ. The two speakers in the poem The Song of India are. ದ ಸಾಂಗ್ ಆಫ್ ಇಂಡಿಯಾ ಪದ್ಯದಲ್ಲಿ ಇರತಕ್ಕಂತಹ 2 ಸ್ಪೀಕರ್ಸ್ಗಳು ಯಾರು? ದ ಫಾರ್ಮರ್ ಅಂಡ್ ದ ವರ್ಕರ್ಸ್, ದ ಪೋಯೆಟ್ ಅಂಡ್ ಮದರ್ ಇಂಡಿಯಾ, ಸಿಯರ್ಸ್ ಅಂಡ್ ಪ್ರಾಫಿಟ್ಸ್, ಬೆಗರ್ಸ್ ಅಂಡ್ ಲೀಪರ್ಸ್. ಸ್ನೇಹಿತರೆ ಕರೆಕ್ಟ್ ಆಗಿದ್ದ ಉತ್ತರ ಖಂಡಿತವಾಗಿ ದ ಪೋಯೆಟ್ ಅಂಡ್ ಮದರ್ ಇಂಡಿಯಾ. ಪೋಯೆಟ್ ಅಂಡ್ ಮದರ್ ಇಂಡಿಯಾ ಇಸ್ ದ ರೈಟ್ ಆನ್ಸರ್. ಇದರ ಮುಂದಿನ ಪ್ರಶ್ನೆ ಬರೋಣ. ಗಾಂಧೀಜಿ ಟರ್ನ್ಡ್ ದ ಡಿಪ್ರೆಸ್ಡ್ ಕ್ಲಾಸಸ್ ಆರ್. ಗಾಂಧೀಜಿ ಟರ್ಮ್ಡ್ ದ ಡಿಪ್ರೆಸ್ ಕ್ಲಾಸಸ್ ಆಸ್. ಗಾಂಧೀಜಿಯವರು ತುಳಿತಕ್ಕೊಳಗಾದವರನ್ನ ಸ್ನೇಹಿತರೆ ಏನಂತ ಕರೆದ್ರು? ಸ್ನೇಹಿತರೆ ಗಿರಿಜನ್ಸ್ ಇದೆ, ಹರಿಜನ್ಸ್ ಇದೆ, ಶೂದ್ರಾಸ್ ಇದೆ, ಆರ್ಯನ್ಸ್. ಸ್ನೇಹಿತರೆ ಕರೆಕ್ಟ್ ಆದ ಉತ್ತರ ಖಂಡಿತವಾಗಿ ಹರಿಜನ್ಸ್ ಆಗ್ಬೇಕು. ಹರಿಜನ್ಸ್ ಇಸ್ ದ ರೈಟ್ ಆನ್ಸರ್. ಬಾಬಾ ಸಾಹೇಬ್ ಕೇಮ್ ಟು ಬಿ ಗ್ರೇಟ್ಲಿ ಇನ್ಫ್ಲುಯೆನ್ಸ್ಡ್ ಬೈ ದ ಲೈಫ್ ಅಂಡ್ ವರ್ಕ್ ಆಫ್ ಡ್ಯಾಶ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರತಕ್ಕಂಥ ವ್ಯಕ್ತಿ ಯಾರು? ಜವಾಹರ್ಲಾಲ್ ನೆಹರು ಅಲ್ಲ, ಶಂಕರಾಚಾರ್ಯ ಅಲ್ಲ,
ಸುಭಾಷ್ ಚಂದ್ರ ಬೋಸ್ ಅಲ್ಲ ಸ್ನೇಹಿತರೆ, ಖಂಡಿತವಾಗಿ ಮಹಾತ್ಮ ಫುಲೆ ಇಸ್ ದ ರೈಟ್ ಆನ್ಸರ್. ಇದು ಸರಿಯಾದ ಉತ್ತರ ಮಹಾತ್ಮ ಫುಲೆ. ಹೂ ಡಿಸ್ಕ್ರೈಬ್ ಡಾಕ್ಟರ್ ಅಂಬೇಡ್ಕರ್ ಆಸ್ ಎ ಸಿಂಬಲ್ ಆಫ್ ರಿವೋಲ್ಟ್? ಸಿಂಬಲ್ ಆಫ್ ರಿವೋಲ್ಟ್ ಅಂತ ಹೇಳಿ ಅಂಬೇಡ್ಕರ್ ಸಾಹೇಬ್ರನ್ನ ಕರೆದವರು ಯಾರು ಸ್ನೇಹಿತರೆ? ನೆಹರು, ಗಾಂಧೀಜಿ, ಅವ್ವೈ, KM ಮುನ್ಷಿ. ಇದ್ರ ಕರೆಕ್ಟ್ ಆದ ಉತ್ತರ ನೆಹರು ಕರೆದಿರ್ತಕ್ಕಂಥದ್ದು. ದ ಮ್ಯಾಜಿಕಲ್ ಇನ್ಸ್ಟ್ರೂಮೆಂಟ್ ಆಫ್ ಜಾಸ್ ಪ್ಲೇಯರ್ ಈಸ್ ಡ್ಯಾಶ್. ದ ಮ್ಯಾಜಿಕಲ್ ಇನ್ಸ್ಟ್ರೂಮೆಂಟ್ ಆಫ್ ಜಾಸ್ ಪ್ಲೇಯರ್ ಈಸ್ ಡ್ಯಾಶ್. ಇನ್ ಆಲ್ಟೋ ಸ್ಯಾಕ್ಸೋಫೋನ್, ದ ಫ್ಲೂಟ್, ದ ಟೇಬಲ್, ದ ಸಿತಾರ್. ಇದ್ರ ಕರೆಕ್ಟ್ ಆದ ಉತ್ತರ ದ ಸ್ಯಾಕ್ಸೋಫೋನ್. ಸ್ಯಾಕ್ಸೋಫೋನ್ ಇದ್ರ ಕರೆಕ್ಟ್ ಆದ ಉತ್ತರ. ನಂತರ ಮುಂದಿನ ಪ್ರಶ್ನೆಗೆ ಬರೋಣ. ಅನಂತ್ ಹ್ಯಾಡ್ ಅಸ್ಟಾನಿಶ್ಡ್ ಹಿಸ್ ಗುರು. ಅನಂತ್ ತನ್ನ ಗುರುಗಳನ್ನ ಯಾವ ರೀತಿ ಸ್ತಂಭೀಭೂತರನ್ನಾಗಿ ಮಾಡಿದ್ರು? ಬೈ ಲರ್ನಿಂಗ್ ಟು ಕ್ವಿಕ್ಲಿ, ಬೈ ಪ್ಲೇಯಿಂಗ್ ವೆರಿ ಫಾಸ್ಟ್, ಬೈ ಕಂಪೋಸಿಂಗ್ ಹಿಸ್ ಓನ್ ಟ್ಯೂನ್ಸ್, ಬೈ ಲರ್ನಿಂಗ್ ಆನ್ ಹಿಸ್ ಓನ್. ಇದರ ಕರೆಕ್ಟ್ ಆದ ಉತ್ತರ ಬೈ ಕಂಪೋಸಿಂಗ್ ಹಿಸ್ ಓನ್ ಟ್ಯೂನ್ಸ್. ತನ್ನದೇ ರಾಗವನ್ನ ಕಂಪೋಸ್ ಮಾಡೋದರ ಮೂಲಕ ತನ್ನ ಗುರುಗಳನ್ನ ಚಕಿತರನ್ನಾಗಿ ಮಾಡಿದ ಅಂತ ಹೇಳಿ ಕರೆಕ್ಟ್ ಆದ ಉತ್ತರ. ಮುಂದಿನ ಪ್ರಶ್ನೆ ಬರೋಣ. ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್, ದೇರ್ ಹೋಪ್ಸ್ ವೇರ್ ದ್ಯಾಟ್. ಸ್ನೇಹಿತರೆ, ಅವರು ತುಂಬಾ ಅದ್ಭುತವಾದ ಭರವಸೆಯೊಂದಿಗೆ ಬಂದರು. ಯಾವ ಭರವಸೆ ಅಂತ ಕೇಳ್ತಾರೆ ಸ್ನೇಹಿತರೆ. ಉತ್ತರಗಳನ್ನು ಓದಿ ಹೇಳ್ತೇನೆ. ಡಾಕ್ಟರ್ಸ್ ವುಡ್ ಏಬಲ್ ಟು ಕ್ಯೂರ್ ಅನಂತ್. ದೇ ಕುಡ್ ಗೆಟ್ ಟಿಕೆಟ್ಸ್ ಟು ದ ಕನ್ಸರ್ಟ್. ಪಂಡಿತ್ ರವಿಶಂಕರ್ ವುಡ್ ಕಮ್ ಟು ದೇರ್ ಹೌಸ್. ದೇ ಕುಡ್ ಸ್ಟೇ ವಿತ್ ಆಂಟ್ ಸುಶೀಲಾ. ನಂತರ ಕರೆಕ್ಟ್ ಆಗಿತ್ತ ಉತ್ತರ ಡಾಕ್ಟರ್ಸ್ ವುಡ್ ಏಬಲ್ ಟು ಕ್ಯೂರ್ ಅನಂತ್. ಅನಂತ್ ಅವರನ್ನ ಗುಣಪಡಿಸಲಿಕ್ಕೆ ಸಾಧ್ಯ ಅಂತ ಡಾಕ್ಟರ್ ಹೇಳೋದನ್ನ ಅವರು ಆಸೆ ಪಡ್ತಾರೆ. ಅದು ಅವರ ಭರವಸೆಯಾಗಿತ್ತು. ನಂತರ ಒಳ್ಳೆ ಪ್ರಶ್ನೆ ಅಂತ ನಂಗೆ ಅನಿಸ್ತಾ ಇದೆ. ನಂತರ ಮುಂದಿನ ಪ್ರಶ್ನೆಗೆ ಬರೋಣ. ಸತೀಶ್ ಡಿಡ್ ನಾಟ್ ವಾಂಟ್ ಟು ಗೋ ಟು ನ್ಯೂ ಸ್ಕೂಲ್ ಬಿಕಾಸ್. ಸತೀಶ್ ಅವರು ಹೊಸ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ನಂತರ ಈ ಪ್ರಶ್ನೆ ರಿಪೀಟ್ ಆಗ್ತಾ ಇದೆ. ಉತ್ತರ ಏನು ಅಂದ್ರೆ ಸ್ನೇಹಿತರೆ, ದ ಚಿಲ್ಡ್ರನ್ ವುಡ್ ಮೇಡ್ ಫನ್ ಆಫ್ ಹಿಸ್ ಡೆಫ್ನೆಸ್. ಅವನ ಕಿವುಡುತನವನ್ನ ಮಕ್ಕಳು ತಮಾಷೆ ಮಾಡ್ತಾರಂತ ಗೊತ್ತಿತ್ತವನಿಗೆ, ಅದಕ್ಕೋಸ್ಕರ ಶಾಲೆಗೆ ಹೋಗೋದನ್ನ ನಿರಾಕರಿಸ್ತಾನೆ. ನಂತರ ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದಾನೆ. ಇನ್ ಸ್ಪೈಟ್ ಆಫ್ ಫಾದರ್ಸ್ ಅಪೋಸಿಷನ್, ಸತೀಶ್ ಮ್ಯಾನೇಜ್ ಟು ಡ್ಯಾಶ್. ತನ್ನ ಅಪ್ಪನ ಪ್ರತಿರೋಧವನ್ನ ತಡೆದುಕೊಂಡು ಸತೀಶ್ ಅವರು ಏನು ಮಾಡ್ತಾರೆ? ಸತೀಶ್ ಮ್ಯಾನೇಜ್ ಟು ಡ್ರಾ ಅಂತ ಕರೆಕ್ಟ್ ಉತ್ತರ DRAW. ಇದ್ರ ಸರಿಯಾಗಿತ್ತು ಉತ್ತರ. ದ ಬ್ಲೈಂಡ್ ಬಾಯ್ ಫೀಲ್ಸ್ ದ ಸನ್ ಬೈ. ದ ಬ್ಲೈಂಡ್ ಬಾಯ್ ಫೀಲ್ ದ ಸನ್ ಬೈ. ಆ ಕುರುಡ ಹುಡುಗನಿಗೆ ಸ್ನೇಹಿತರೆ ಸೂರ್ಯನ ಪ್ರಭಾವ ಕಾಣಿಸಿಕೊಳ್ಳೋದು ಹೇಗೆ? ದ ವಾರಂತ್. ಕರೆಕ್ಟ್ ಉತ್ತರ ವಾರಂತ್. WARMTH ಇಸ್ ದ ರೈಟ್ ಆನ್ಸರ್. ಇದರ ಮುಂದಿನ ಪ್ರಶ್ನೆಗೆ ಬರೋಣ. ಮೋಹನ್ ಅನದರ್ ಬಾಯ್ ವೆರ್ ಹೋಲ್ಡಿಂಗ್ ಅಲಾಫ್ಟ್ ಎ ಪಿಕ್ಚರ್ ಆಫ್ ಡ್ಯಾಶ್. ಮೋಹನ್ and another boy were holding aloft a picture of dash. Freedom fighters, the Mahatma, Mother India, tricolor flag. ಇದರ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ದ ಮಹಾತ್ಮ. ಇದರ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಬರೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಟ್ಯಾಲೆಂಟ್ ಆಫ್ ಹನೀಫುದ್ದೀನ್? ಕೆಳಗಿನವುಗಳಲ್ಲಿ ಹನೀಫುದ್ದೀನ್ ಅವರ ಟ್ಯಾಲೆಂಟ್ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಮಾತ್ರ ಓದಿ ಹೇಳ್ತೇನೆ. ಇಂಟ್ರೆಸ್ಟೆಡ್ ಇನ್ ರೀಡಿಂಗ್ ಸ್ಟೋರಿ ಬುಕ್ಸ್. ಕತೆ ಪುಸ್ತಕವನ್ನು ಓದುವಂತದ್ದು ಅವನ ಆಸಕ್ತಿ ಆಗಿರಲಿಲ್ಲ ಅಂತ ಹೇಳೋದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ಗ್ರಾಮರ್ ಪಾಠಗಳು ಸ್ಟಾರ್ಟ್ ಆಗ್ತಾ ಇದೆ. ಕ್ವಶನ್ ಟ್ಯಾಗ್ ಇಂದ ಸ್ಟಾರ್ಟ್ ಮಾಡ್ತೇನೆ. ಶಿ ಗಾಟ್ ಕನ್ಸೋಲೇಷನ್ ಪ್ರೈಸ್. ಗಮನಿಸಿಕೊಳ್ಳಿ, ಕ್ರಿಯಾಪದ ಗಾಟ್ ಅಂತಿದೆ. ಇತರ ಗಾಟ್ ಅಂದ್ರೆ ಡಿಡ್ ಮತ್ತು ಗೆಟ್ ಆಗ್ಬೇಕು. ಡಿಡ್ ಮತ್ತು ಗೆಟ್ ಬರುವ ಕಾರಣ ಡಿಡ್ ಇಂದ ಸ್ಟಾರ್ಟ್ ಆಗಬೇಕು. ಗೊತ್ತಾಯ್ತು ಸ್ನೇಹಿತರೆ ನಿಮ್ಗೆ. ಡಿಡೆಂಟ್ ಶಿ ಇಸ್ ದ ರೈಟ್ ಆನ್ಸರ್. ಡಿಡೆಂಟ್ ಶಿ ಕರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ ಟ್ಯಾಗ್. ಇತರ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಗರ್ಲ್ ಫಸ್ಟ್ಗೆ ಒಂದು ಬ್ಲಾಂಕ್ ಇದೆ. ಗರ್ಲ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಮೀ ರೈಸ್ಡ್ ಹರ್ ಹ್ಯಾಂಡ್. ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಆರ್ಟಿಕಲ್ ಹಾಕ್ಲಿಕ್ಕೆ ಹೇಳಿದ್ದಾರೆ. ಎ ಮತ್ತು ಆನ್ ಮತ್ತು ದಲ್ಲಿ ಕರೆಕ್ಟ್ ಯಾವುದು ಅಂತ ಕೇಳ್ತಾರೆ ಸ್ನೇಹಿತರೆ. ದ ಗರ್ಲ್ ಆಗ್ಬೇಕು. ದ ಗರ್ಲ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಮೀ ರೈಸರ್ ಹ್ಯಾಂಡ್ ಕಟ್ಟುತ್ತ ಸ್ನೇಹಿತರೆ. ದ ಗರ್ಲ್ ಕರೆಕ್ಟ್ ಆದ ಉತ್ತರ. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಬರ್ತಾರೆ. ದೇ ವಾಕ್ಡ್ ಕ್ವಿಕ್ಲಿ ಟು ಕ್ಯಾಚ್ ದ ರೈನ್. ಕ್ವಿಕ್ಲಿ ಅಡಿಗೆರೆ ಹಾಕಿದ್ದಾರೆ ಸ್ನೇಹಿತರೆ. ಕ್ವಿಕ್ಲಿಯ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು ಅಂತ ಕೇಳ್ತಾರೆ. ಕ್ವಿಕ್ಲಿಯ ಪಾರ್ಟ್ಸ್ ಆಫ್ ಸ್ಪೀಚ್ ಖಂಡಿತವಾಗಿ ಎಡ್ವರ್ಬ್ ಆಗಬೇಕು. ಎಡ್ವರ್ಬ್ ಕರೆಕ್ಟ್ ಆಗಿದೆ ಉತ್ತರ. ಮುಂದಿನ ಪ್ರಶ್ನೆಗೆ ಬರೋಣ. ಇಲ್ಲಿ ಇಬ್ಬರ ಸಂಭಾಷಣೆ ಕೊಟ್ಟಿದ್ದಾರೆ. ಓದಿ ಹೇಳ್ತೇನೆ. ಆರ್ನ ಹೇಳ್ತಾ ಇದ್ದಾಳೆ. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಲಂಚ್. ಡೂ ಯು ವಾಂಟ್ ಟು ಕಮ್ ವಿತ್ ಅಸ್? ನಾವು ಊಟಕ್ಕೆ ಹೋಗ್ತಾ ಇದ್ದೇವೆ, ನಮ್ ಜೊತೆ ಬರ್ತೀಯಾ ಅಂತ ಆರ್ನ ಕೇಳ್ತಾಳೆ. ಅದಕ್ಕೆ ಆರ್ನವ್ ಹೇಳ್ತಾನೆ, ಸಾರಿ ಮೈ ಸ್ಟಮಕ್ ಇಸ್ ಅಪ್ಸೆಟ್ ಟುಡೇ. ಅಂತ
ಆರ್ನವ್ ಹೇಳ್ತಾರೆ. ಸ್ನೇಹಿತರೆ ಇಲ್ಲಿ ಅವ್ರ ಅಡಿಗೆಯಲ್ಲಿ ಹಾಕಿರ್ತಕ್ಕಂಥದ್ದು ಆರ್ನ ಅವಳ ಮಾತುಗಳಿಗೋಸ್ಕರ ನಮ್ಮೊಟ್ಟಿಗೆ ಊಟಕ್ಕೆ ಬರ್ತೀಯಾ ಅಂತ ಅವಳು ಕೇಳ್ತಾ ಇದ್ದಾಳೆ ಸ್ನೇಹಿತರೆ. ಇದು ಆಫರಿಂಗ್ ಹೆಲ್ಪ್ ಅಲ್ಲ, ರಿಕ್ವೆಸ್ಟ್ ಅಲ್ಲ, ಅನ್ ಅಡ್ವೈಸ್ ಅಲ್ಲ ಸ್ನೇಹಿತರೆ, ಇದು ಇನ್ವಿಟೇಷನ್, ಆನ್ ಇನ್ವಿಟೇಷನ್, ಊಟಕ್ಕೆ ಬಾ ಅಂತ ಕರೀತಾ ಇದ್ದಾಳೆ. ಸೊ ಆನ್ ಇನ್ವಿಟೇಷನ್ ಇಂದ ಕರೆಕ್ಟ್ ಆಗಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಹಿ ವಿಲ್ ಸೆಲ್ ಹಿಸ್ ಹೌಸ್. ದ ಪಾಸಿವ್ ವಾಯ್ಸ್ ಸೆಂಟೆನ್ಸ್ ಹೀಗಿದೆ ಸ್ನೇಹಿತರೆ. ಆಕ್ಟಿವ್ ವಾಯ್ಸ್ ಅಲ್ಲಿ ಇದೆ ಹಿ ವಿಲ್ ಸೆಲ್ ದ ಹೌಸ್, ಅವನು ಮನೆಯನ್ನ ಮಾರುತ್ತಾನೆ ಸ್ನೇಹಿತರೆ. ಪಾಸಿವ್ ವಾಯ್ಸ್ ಬರುವಾಗ ದ ಹೌಸ್ ಅಂತ ಸ್ಟಾರ್ಟ್ ಆಗ್ಬೇಕು. ದ ಹೌಸ್ ವಿಲ್ ಬಿ ಸೋಲ್ಡ್ ಬೈ ಹಿಮ್ ಸ್ನೇಹಿತರೆ. ಕರೆಕ್ಟ್ ಆಗಿ ಉತ್ತರ ಸ್ನೇಹಿತರೆ. ವಿಲ್ ಇದೆ ಆಕ್ಟಿವ್ ವಾಯ್ಸ್ ಅಲ್ಲಿ, ಪಾಸಿವ್ ವಾಯ್ಸ್ ಅಲ್ಲಿ ಬರುವಾಗ ವಿಲ್ ಬಿ ಬರಬೇಕು. ರಿಪೀಟ್ ಮಾಡ್ತೇನೆ, ದ ಹೌಸ್ ವಿಲ್ ಬಿ ಸೋಲ್ಡ್ ಬೈ ಹಿಮ್ ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ಬರೋಣ. ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಕೇಳ್ತಾ ಇದ್ದಾರೆ. ಯಾವುದು ಪಾರ್ಟ್ಸ್ ಆಫ್ ಸ್ಪೀಚ್? ಶಿ ಡ್ರೂ ದ ಪಿಕ್ಚರ್ ಡ್ಯಾಶ್ ಕ್ರಿಯಾನ್. ಶಿ ಡ್ರೂ ದ ಪಿಕ್ಚರ್ ಡ್ಯಾಶ್ ಎ ಕ್ರಿಯಾನ್. ಕ್ರಿಯಾನ್ ನಿಂದ ಚಿತ್ರವನ್ನ ಬಿಡಿಸ್ತಾ ಇದ್ದಾಳೆ ಸ್ನೇಹಿತರೆ. ವಿದ್ ಅಂತ ಹೇಳಿದ್ರು ಕರೆಕ್ಟ್ ಆಗಿರ್ತಕ್ಕಂಥ ಪ್ರಿಪೋಸಿಷನ್. ವಿದ್ ಎ ಕ್ರಿಯಾನ್ ಕರೆಕ್ಟ್ ಆಗಿರ್ತಕ್ಕಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ಆಯ್ತು ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ಬರೋಣ. ಚೇಂಜ್ ದ ಫಾಲೋವಿಂಗ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಒಂದು ಪ್ರಶ್ನೆ ಪರೀಕ್ಷೆ ಖಂಡಿತ ಸ್ನೇಹಿತರೆ. ಮತ್ತೆ ನೆನಪು ಮಾಡ್ತೇನೆ ನಿಮ್ಗೆ. ಕಂಪ್ಯಾರೇಟಿವ್, ಸೂಪರ್ಲೇಟಿವ್, ಪಾಸಿಟಿವ್ ಸ್ನೇಹಿತರೆ 3 ಡಿಗ್ರಿಯಲ್ಲಿ ವಾಕ್ಯ ಮಾಡೋದನ್ನ ಕಲಿಬೇಕು ನೀವು. ಇಲ್ಲಿ ಕೊಟ್ಟ ವಾಕ್ಯವನ್ನ ಗಮನಿಸ್ಕೊಳ್ಳಿ. ವೆರಿ ಫ್ಯೂ ಡಿಸೀಸಸ್ ಆರ್ ಆಸ್ ಡೇಂಜರಸ್ ಆಸ್ ಕೊರೋನಾ. ವೆರಿ ಫ್ಯೂ ಡಿಸೀಸಸ್ ಆರ್ ಆಸ್ ಡೇಂಜರಸ್ ಆಸ್. ಗಮನಿಸ್ಕೊಳ್ಳಿ, ಆಸ್ ಡೇಂಜರಸ್ ಆಸ್ ಅಂತಿದೆ. ಇದು ಖಂಡಿತವಾಗಿ ಪಾಸಿಟಿವ್ ಅಂತ ಗೊತ್ತಾಗ್ಬೇಕು ನಿಮ್ಗೆ ಸ್ನೇಹಿತರೆ. ಆಸ್ ಡೇಂಜರಸ್ ಆಸ್ ಅಂತ ಬಂದಾಗ ಅದು ಪಾಸಿಟಿವ್ ಆಯ್ತು. ಸೊ ಇಲ್ಲಿ ಕೇಳ್ತಾ ಇದ್ದಾರೆ ಸೂಪರ್ಲೇಟಿವ್ ಮಾಡಬೇಕು ಸ್ನೇಹಿತರೆ. ಸೂಪರ್ಲೇಟಿವ್ ಮಾಡುವಾಗ ಹೇಗೆ ಬರಬೇಕು ಅಂತ ಹೇಳಿದ್ರೆ ದ ಮೋಸ್ಟ್ ಡೇಂಜರಸ್ ಅಂತ ಬರಬೇಕು ಅಲ್ವಾ. ದ ಮೋಸ್ಟ್ ಡೇಂಜರಸ್ ಬರಬೇಕಾದ್ರೆ ವಾಕ್ಯ ಯಾವುದು? ಇದು ಉತ್ತರವನ್ನು ಓದಿ ಹೇಳ್ತಾರೆ. ಕೊರೋನಾ ಈಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಡಿಸೀಸಸ್. ಕೊರೋನಾ ಈಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಡಿಸೀಸಸ್ ಅಂತ ಹೇಳ್ತಾರೆ ಕರೆಕ್ಟ್ ಆಗಿದ್ದ ಉತ್ತರ. ಸೊ ಇದು ಸೂಪರ್ಲೇಟಿವ್ ಡಿಗ್ರಿ ಆಯ್ತು. ಇದರ ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಇಫ್ ಕ್ಲಾಸ್ ಅನ್ನು ಹಾಕ್ಲಿಕ್ಕೆ ಹೇಳಿದ್ದಾರೆ. ಇಫ್ ಕ್ಲಾಸ್ ಬಹಳ ಈಸಿ ಪ್ರಶ್ನೆ ಯಾವತ್ತು ಕೂಡ. ಇಫ್ ಶಿ ಹ್ಯಾಡ್ ನಾಟ್ ಕಮಿಟೆಡ್ ಎ ಮಿಸ್ಟೇಕ್ ದ ಹೆಡ್ ಮಾಸ್ಟರ್ ಡ್ಯಾಶ್ ಪನಿಷ್ಡ್ ಹಿಮ್. ಅವಳ ತಪ್ಪುಗಳನ್ನ ಮಾಡದಿ ಇದ್ದಿದ್ರೆ ಹೆಡ್ ಮಾಸ್ಟರ್ ಅವಳಿಗೆ ಪನಿಷ್ಮೆಂಟ್ ಅನ್ನ ಕೊಡ್ತಾ ಇರ್ಲಿಲ್ಲ. ಇದರ ಮತ್ತೆ ವಾಕ್ಯವನ್ನು ಓದಿ ಹೇಳ್ತೇನೆ. ಇಫ್ ಶಿ ಹ್ಯಾಡ್ ಕಮಿಟೆಡ್ ಎ ಮಿಸ್ಟೇಕ್ ದ ಹೆಡ್ ಮಾಸ್ಟರ್ ವುಡ್ ನಾಟ್ ಹ್ಯಾವ್ ಪನಿಷ್ಡ್ ಹರ್. ದ ಹೆಡ್ ಮಾಸ್ಟರ್ ವುಡ್ ನಾಟ್ ಹ್ಯಾವ್ ಪನಿಷ್ಡ್ ಹರ್. ವುಡ್ ನಾಟ್ ಹ್ಯಾವ್ ಸ್ನೇಹಿತರೆ ಕರೆಕ್ಟ್ ಆಗಿರ್ತಕ್ಕಂತಹ ಇಫ್ ಕ್ಲಾಸ್ ಆಯ್ತು. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ 3 syllables. ಇದರ ಕೆಳಗಿನಗಳಲ್ಲಿ 3 syllable ಇರ್ತಕ್ಕಂಥ ವರ್ಡ್ ಯಾವುದು? ಕೈಂಡ್ ಅಲ್ಲ, ಮ್ಯೂಸಿಕ್ ಅಲ್ಲ, ಸ್ಟೇಟ್ಮೆಂಟ್ ಅಲ್ಲ. ಇದರ ಫ್ಯಾಮಿಲಿ ಈಸ್ ದ 3 syllable ವರ್ಡ್. ಕಾನ್ಸನೆಂಟ್ಗಳ ಮಧ್ಯೆ ಇದರ ವೊವೆಲ್ ಬಂದಾಗ 1 syllable ಪೂರ್ತಿ ಆಗತ್ತೆ. ಆ ರೀತಿ 3 syllable ಇರ್ತಕ್ಕಂಥ ಶಬ್ದ ಸ್ನೇಹಿತರೆ ಫ್ಯಾಮಿಲಿ ಕರೆಕ್ಟ್ ಆಗಿರ್ತಕ್ಕಂಥ ಶಬ್ದ. ಕಂಬೈನ್ ದ ಯೂಸಿಂಗ್ ಸೆಂಟೆನ್ಸಸ್ ಯೂಸಿಂಗ್ ದ ಟು. ಇದು ಬಹಳ ಪ್ರಾಮುಖ್ಯ ಶಬ್ದ. ಟು ಹಾಕೊಂಡು ವಾಕ್ಯವನ್ನ ಪೂರ್ತಿ ಮಾಡುವಂತದ್ದು. ನಾನು ಓದಿ ಹೇಳ್ತೇನೆ, ಕರೆಕ್ಟ್ ಅದನ್ನ ಗುರುತಿಸ್ತೀರಿ. ದ ಡ್ರೆಸ್ ಈಸ್ ವೆರಿ ಎಕ್ಸ್ಪೆನ್ಸಿವ್, ಐ ಕಾಂಟ್ ಬೈ ಇಟ್. ದ ಡ್ರೆಸ್ ಈಸ್ ವೆರಿ ಎಕ್ಸ್ಪೆನ್ಸಿವ್, ಐ ಕೆನಾಟ್ ಬೈ ಇಟ್. ಇದು ಕರೆಕ್ಟ್ ಆಗಿರ್ತಕ್ಕಂಥ ಟು ಫಾರ್ಮ್ ಇಲ್ಲಿದೆ. ದ ಡ್ರೆಸ್ ಈಸ್ ಟೂ ಎಕ್ಸ್ಪೆನ್ಸಿವ್ ಫಾರ್ ಮೀ ಟು ಬೈ. ದ ಡ್ರೆಸ್ ಈಸ್ ಟೂ ಎಕ್ಸ್ಪೆನ್ಸಿವ್ ಫಾರ್ ಮೀ ಟು ಬೈ ಅಂತ ಹೇಳುತ್ತದೆ. ಕರೆಕ್ಟ್ ಆಗಿರ್ತಕ್ಕಂತಹ ಟು ಫಾರ್ಮ್ ಆಗಿದೆ. ಇದರ ಮುಂದಿನ ಪ್ರಶ್ನೆ ಖಂಡಿತವಾಗಿ ಡೈರೆಕ್ಟ್ ಸ್ಪೀಚ್ ನಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡುವಂತದ್ದಿದೆ. ನಾನು ಪ್ರಶ್ನೆಯನ್ನು ಓದಿ ಹೇಳ್ತಾರೆ. ದ ಟೀಚರ್ ಸೆಡ್ ಟು ಸೀಮಾ. ಟೀಚರ್ ಸೀಮನಿಗೆ ಹೇಳ್ತಾರೆ, ಏನ್ ಹೇಳ್ತಾರೆ? ಡಿಡ್ ಯುವರ್ ಬ್ರದರ್ ಹೆಲ್ಪ್ ಯು ಟು ಡೂ ದ ಪ್ರೊಜೆಕ್ಟ್ ವರ್ಕ್. ಡಿಡ್ ಯುವರ್ ಬ್ರದರ್ ಹೆಲ್ಪ್ ಯು ಟು ಡೂ ದ ಪ್ರೊಜೆಕ್ಟ್ ವರ್ಕ್. ನಿನ್ನ ಅಣ್ಣ ನಿನ್ಗೆ ಪ್ರಾಜೆಕ್ಟ್ ಅನ್ನ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ನಾ ಮಿತ್ರ ಅಂತ ಕೇಳುವಂತ ಪ್ರಶ್ನೆ. ಮಿತ್ರ ಇಲ್ಲಿ ಇನ್ವರ್ಟೆಡ್ ಕಾಮಾ ಒಳಗಿರ್ತಕ್ಕಂಥ ಪ್ರಶ್ನೆ ನಿಮ್ಗೆ ಎಸ್ ಆರ್ ನೋ ಉತ್ತರವನ್ನ ಕೊಡ್ತಾ ಇದೆ. ಇತರ ಎಸ್ ಆರ್ ನ ಉತ್ತರವನ್ನ ಕೊಡುವ ಕಾರಣ ಇಫ್ ಅನ್ನು ಹಾಕೊಂಡು ವಾಕ್ಯವನ್ನ ಕಂಪ್ಲೀಟ್ ಮಾಡಬೇಕು ಅಂತ ಗೊತ್ತಿದೆ ನಿಮ್ಗೆ. ಸೊ ಇಫ್ ಬರಬೇಕು. ಮಿತ್ರ ಹೇಗೆ ಬರ್ತದೆ? ನಾನು ಉತ್ತರವನ್ನ ಮಾತ್ರ ಓದಿ ಹೇಳ್ತೇನೆ ಸ್ನೇಹಿತರೆ. ದ ಟೀಚರ್ ಆಸ್ಕ್ಡ್ ಸೀಮಾ. ದ ಟೀಚರ್ ಆಸ್ಕ್ಡ್ ಅಂದ್ರೆ ಪ್ರಶ್ನೆ ಇದೆಯಲ್ಲ, ಅದರಿಂದ ಆಸ್ಕ್ಡ್ ಆಯ್ತು. ದ ಟೀಚರ್ ಆಸ್ಕ್ಡ್ ಸೀಮಾ ಇಫ್ ಹರ್ ಬ್ರದರ್ ಹ್ಯಾಡ್ ಹೆಲ್ಪ್ಡ್ ಹರ್ ಟು ಡೂ ದ ಪ್ರೊಜೆಕ್ಟ್ ವರ್ಕ್. ಇನ್ನೊಮ್ಮೆ ಓದಿ ಹೇಳ. ದ ಟೀಚರ್ ಆಸ್ಕ್ಡ್ ಸೀಮಾ ಇಫ್ ಹರ್ ಬ್ರದರ್ ಹ್ಯಾಡ್ ಹೆಲ್ಪ್ಡ್ ಹರ್ ಟು ಡೂ ದ ಪ್ರೊಜೆಕ್ಟ್ ವರ್ಕ್. ಕರೆಕ್ಟ್ ಆಗಿರ್ತಕ್ಕಂಥ ಇಂಡೈರೆಕ್ಟ್ ಫಾರ್ಮ್ ಆಯ್ತು.
ಸ್ನೇಹಿತರೆ, ಒಂದು ಪಿಕ್ಚರ್ ಅನ್ನ ಕೊಟ್ಟಿದ್ದಾರೆ, ಚಿತ್ರವನ್ನ ಕೊಟ್ಟಿದ್ದಾರೆ. ಅಲ್ಲಿ 3 ಜನ ವಿದ್ಯಾರ್ಥಿಗಳು ರೋಡ್ ಅನ್ನ ಕ್ರಾಸ್ ಮಾಡ್ತಾ ಇದ್ದಾರೆ. ರಸ್ತೆಯನ್ನ ಕ್ರಾಸ್ ಮಾಡುವ ಫೋಟೋ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ವಾಟ್ ಮೆಸೇಜ್ ಡಸ್ ದ ಪಿಕ್ಚರ್ ಕನ್ವೆ? ಈ ಸಂದೇಶ ಯಾವುದು? ಈ ಸಂದೇಶ ಯಾವುದು ಅಂತ ಕೇಳ್ತಾ ಇದ್ರೆ ಓದಿ ಹೇಳ್ತೇನೆ ನಾನು. ದರ್ ಆರ್ 3 ಸ್ಟೂಡೆಂಟ್ಸ್ ಆರ್ ಸ್ಟ್ಯಾಂಡಿಂಗ್ ನಿಯರ್ ದ ರೋಡ್. ಅಲ್ಲ, ಈ ಉತ್ತರ ಅಲ್ಲ. ವಿ ಕ್ಯಾನ್ ಸಿ ದ ಟಾಲ್ ಬಿಲ್ಡಿಂಗ್ಸ್ ಇನ್ ದ ಪಿಕ್ಚರ್. ಅದು ಅಲ್ಲ. ವಿ ಮಸ್ಟ್ ಒಬೇ ದ ಟ್ರಾಫಿಕ್ ರೂಲ್ಸ್. ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ವಿ ಮಸ್ಟ್ ಒಬೇ ದ ಟ್ರಾಫಿಕ್ ರೂಲ್ಸ್ ಇಸ್ ದ ರೈಟ್ ಆನ್ಸರ್. ರೈಟ್ ಆನ್ಸರ್, ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾರೆ. ಪ್ಯಾಸೇಜಿಗೆ ಸಂಬಂಧಪಟ್ಟು 3 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಪ್ಯಾಸೇಜ್ ತುಂಬಾ ಸಿಂಪಲ್ ಇದೆ. ಪ್ಯಾಸೇಜ್ ನಿಮ್ಗೋಸ್ಕರ ಓದಿ ಹೇಳ್ತೇನೆ, ಅರ್ಥ ಮಾಡಿಸ್ತೇನೆ, ಆಮೇಲೆ 3 ಪ್ರಶ್ನೆಗೆ ಹೋಗೋಣ. ಪ್ಯಾಸೇಜ್ ಅನ್ನು ಓದಿ ಹೇಳ್ತೇನೆ. George Washington was the first president of United States of America. When he was a boy, he had lots of fun exploring the woods and forests near the home. He enjoyed hunting, boating and fishing. He lived on a farm and helped his father with the chores that needed to be done. George went to school until he was 14 years old. His favorite subject was mathematics. George was a good, quiet boy who got along well with others. ಚಂದವಾದ ಪ್ಯಾಸೇಜ್, ಬಹಳ ಸಿಂಪಲ್ ಇದೆ ಪ್ಯಾಸೇಜ್. ಓದಿ ಆಯ್ತು. ನಾನೀಗ ಪ್ರಶ್ನೆಗಳು ಬರ್ತಾ ಇದೆ. ವಾಟ್ ಡಿಡ್ ಜಾಯ್ ಎಂಜಾಯ್ ಇನ್ ಡೂಯಿಂಗ್? ಜಾರ್ಜ್ ಯಾವುದನ್ನ ಖುಷಿ ಪಡ್ಕೊಂಡು ಮಾಡ್ತಾ ಇದ್ರು? ಸರಿಯಾದ ಉತ್ತರ, ಹಿ ಲೈಕ್ಡ್ ಹಂಟಿಂಗ್, ಬೋಟಿಂಗ್ ಅಂಡ್ ಫಿಶಿಂಗ್. ಕರೆಕ್ಟ್ ಉತ್ತರವನ್ನು ಮಾತ್ರ ಓದಿ ಹೇಳ್ತಾ ಇದ್ದೇನೆ. ಹಿ ಲೈಕ್ಡ್ ಹಂಟಿಂಗ್, ಬೋಟಿಂಗ್ ಅಂಡ್ ಫಿಶಿಂಗ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೆಪ್ ಇಸ್ ನಾಟ್ ಕನ್ಸಿಡರ್ಡ್ ಇನ್ ಪರ್ಸನಲ್ ಲೆಟರ್? ಈ ಪ್ರಶ್ನೆ ಇರ್ತಕ್ಕಂಥದ್ದು ಲೆಟರ್ ರೈಟಿಂಗ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತೆ ಓದಿ ಹೇಳ್ತೇನೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೆಪ್ ಇಸ್ ನಾಟ್ ಕನ್ಸಿಡರ್ಡ್ ಇನ್ ಪರ್ಸನಲ್ ಲೆಟರ್? ಪರ್ಸನಲ್ ಲೆಟರ್ ಸ್ನೇಹಿತರೆ ಯಾವುದನ್ನ ಬಳಸ್ಕೊಳ್ಳೋದಿಲ್ಲ ಅಂತ ಕೇಳ್ತಾರೆ. ಯುವರ್ಸ್ ಲವಿಂಗ್ಲಿ ಹಾಕೋದಿಲ್ಲ, ಡಿಯರ್ ಫ್ರೆಂಡ್ ಹಾಕೋದಿಲ್ಲ, ಥ್ಯಾಂಕ್ ಯು ಹಾಕೋದಿಲ್ಲ, ಫ್ರಮ್ ಅಡ್ರೆಸ್ ಹಾಕೋದಿಲ್ಲ. ಯಾವುದನ್ನ ಇಲ್ಲಿ ಹಾಕೋದಿಲ್ಲ ಅಂತ ಕೇಳ್ತಾ ಇದ್ರೆ ಸ್ನೇಹಿತರೆ, ಯಾವುದನ್ನ ಹಾಕೋದಿಲ್ಲ? ಥ್ಯಾಂಕ್ ಯು ಅಂತ ಬಳಸೋದಿಲ್ಲ. ಥ್ಯಾಂಕ್ ಯು ಅಂತ ಬಳಸೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಪರ್ಸನಲ್ ಲೆಟರ್ ಆಗಿರ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ಇನ್ ಸೂಟೇಬಲ್ ವರ್ಬ್ ಫಾರ್ಮ್. ಸರಿಯಾಗಿರ್ತಕ್ಕಂಥ ಕ್ರಿಯಾಪದವನ್ನು ಹಾಕೊಂಡು ವಾಕ್ಯವನ್ನು ಪೂರ್ತಿ ಮಾಡ್ಕೊಳ್ಳಿ. ಸಾರಿಕಾ ಡಸಂಟ್ ಡ್ಯಾಶ್ ಎನಿ ಮಿಸ್ಟೇಕ್. ಸಾರಿಕಾ ಡಸಂಟ್ ಡ್ಯಾಶ್ ಎನಿ ಮಿಸ್ಟೇಕ್ ಅಂತಿದೆ. ಟಾಲರೇಟ್ ಇದೆ, ಟಾಲರೇಟೆಡ್ ಇದೆ, ಟಾಲರೇಟಿಂಗ್ ಇದೆ, ಟಾಲರೇಟ್ಸ್ ಇದೆ ಸ್ನೇಹಿತರೆ. ಸಾರಿಕಾ ಡಸ್ ನಾಟ್ ಅಂತ ಬಳಸಿದ ಕಾರಣ ಸ್ನೇಹಿತರೆ ಇಲ್ಲಿ ಬರಬೇಕಾದ್ದು ಟಾಲರೇಟ್. ಪುನಃ ಟಾಲರೇಟ್ಸ್ ಬರೋದಿಲ್ಲ. ಟಾಲರೇಟ್ ಈಸ್ ದ ಕರೆಕ್ಟ್ ಆನ್ಸರ್. ಸ್ನೇಹಿತರೆ, ಈ ರೀತಿಯ 2ನೇ ಪ್ರಶ್ನೆ ಪತ್ರಿಕೆಯನ್ನ ಮುಗಿಸಿದ್ದೇವೆ. ತುಂಬಾ ಸುಂದರವಾಗಿರ್ತಕ್ಕಂಥ ಸಾಕಷ್ಟು ಕ್ವಶನ್ಸ್ ಇನ್ನು ಬಾಕಿ ಇರ್ತಕ್ಕಂಥದ್ದು. ನಂತರ ಅದ್ಭುತವಾಗಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ಗಳಿದೆ. ನಾನು ಪ್ರಶ್ನೆಗಳನ್ನು ಓದಿ ಹೇಳ್ತೇನೆ, ಉತ್ತರವನ್ನು ಕೂಡ ಹೇಳ್ತಾ ಹೋಗ್ತೇನೆ. ನಂತರ ಮುಂದಿನ ಪ್ರಾಕ್ಟೀಸ್ ಪೇಪರ್ಗೆ ಬರೋಣ. ಇಲ್ಲಿ ಕೂಡ ಚಂದವಾಗಿರ್ತಕ್ಕಂಥ ಕ್ವಶನ್ಸ್ ಇದೆ. ದಯವಿಟ್ಟು ಬರ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತೇನೆ. ಪ್ರಶ್ನೆ ಈ ರೀತಿ ಇದೆ. ಹೂ ಚಾಲೆಂಜ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಕ್ಲಾಸ್ ಇನ್ ದ ಆಫೀಸ್ ರೂಮ್? ಸ್ವಾಮಿಗೆ ಆಫೀಸ್ ರೂಮ್ ಅಲ್ಲಿ ಮಲಗಕ್ಕೆ ಚಾಲೆಂಜ್ ಹಾಕಿದವರು ಯಾರು ಸ್ನೇಹಿತರೆ? ಉತ್ತರವನ್ನು ಮಾತ್ರ ಓದಿ ಹೇಳ್ತೇನೆ. ಫಾದರ್ ಇಸ್ ದ ರೈಟ್ ಆನ್ಸರ್. ವೈಲ್ ಸ್ಲೀಪಿಂಗ್ ಇನ್ ದ ಆಫೀಸ್ ರೂಮ್, ಸ್ವಾಮಿ ರಿಮೆಂಬರ್ಡ್ ಡ್ಯಾಶ್. ಆಫೀಸ್ ರೂಮ್ ನಲ್ಲಿ ಮಲಗಿದಾಗ ಸ್ವಾಮಿಗೆ ನೆನಪಾದ್ದೇನು? ಸರಿ ಉತ್ತರವನ್ನು ಮಾತ್ರ ಓದಿ ಹೇಳ್ತೇನೆ. ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಅಂಡ್ ಗೋಸ್ಟ್. ಅವನಿಗೆ ಭೂತಗಳ ಮತ್ತು ಪ್ರೇತಗಳ ಕಥೆಗಳು ನೆನಪಾಯಿತು. ದ ಸ್ಟೋರೀಸ್ ಆಫ್ ದ ಡೆವಿಲ್ಸ್ ಅಂಡ್ ದ ಗೋಸ್ಟ್ ಇಸ್ ದ ರೈಟ್ ಆನ್ಸರ್. 3ನೇ ಪ್ರಶ್ನೆಗೆ ಬರೋಣ. ಡ್ಯಾಶ್ ಹೆಲ್ಪ್ಡ್ ಬಾಲೇಶ್ವರ್ ಟು ಟೇಕ್ ರೋಮಾ ಟು ದ ಹಾಸ್ಪಿಟಲ್. ರೋಮನನ್ನ ಹಾಸ್ಪಿಟಲ್ ತಗೊಂಡು ಹೋಗ್ಲಿಕ್ಕೆ ಬಾಲೇಶ್ವರಿಗೆ ಹೆಲ್ಪ್ ಮಾಡಿದವರು ಯಾರು? ಯಾರು ಸ್ನೇಹಿತರೆ? ಪೊಲೀಸ್, ದ ಕಮ್ಯೂಟರ್ಸ್, ದ ಟ್ರಕ್ ಡ್ರೈವರ್, ದ ಪೀಪಲ್. ಕರೆಕ್ಟ್ ಆದ ಉತ್ತರ ನಮ್ಗೆ ಗೊತ್ತಿದೆ. ದ ಟ್ರಕ್ ಡ್ರೈವರ್ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಬರೋಣ. ಮೈ ಸಿಸ್ಟರ್ ಇಸ್ ಇಂಜೂರ್ಡ್. ಹಿಯರ್ ದ ಸ್ಪೀಕರ್ ಇಸ್ ಡ್ಯಾಶ್. ಮೈ ಸಿಸ್ಟರ್ ಇಸ್ ಇಂಜೂರ್ಡ್ ಅಂತ ಸ್ನೇಹಿತರೆ ಈ ಮಾತನ್ನು ಹೇಳಿದವರು ಯಾರು? ಈ ಮಾತನ್ನು ಹೇಳಿದವರು ಯಾರು? ದ ಟ್ರಕ್ ಡ್ರೈವರ್, ದಿನೇಶ್ ತಲ್ರೇಜಾ, ವಿಜಯ್, ಬಾಲೇಶ್ವರ್ ಮಿಶ್ರಾ. ಸರಿಯಾದ ಉತ್ತರ ಬಾಲೇಶ್ವರ್ ಮಿಶ್ರಾ ಆಗ್ಬೇಕು. ಈ ಮಾತನ್ನು ಹೇಳಿದವರು ಬಾಲೇಶ್ವರ್ ಮಿಶ್ರಾ. ಕರೆಕ್ಟ್ ಆದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ರೋಮಾ ತಲ್ರೇಜಾ ವಾಸ್ ಎ ಡ್ಯಾಶ್. ರೋಮಾ ತಲ್ರೇಜಾ ಒಬ್ರು ಏನಾಗಿದ್ರು ಅಂತ ಕೇಳ್ತಾ ಇದ್ದಾರೆ.
ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್, ಹೌಸ್ ವೈಫ್, ಕಾಲೇಜ್ ಸ್ಟೂಡೆಂಟ್, ಎ ಡಾಕ್ಟರ್. Dear friends, the answer is call center executive. Call center executive is the right answer. ಇದರ ಮುಂದಿನ ಪ್ರಶ್ನೆಗೆ ಬರೋಣ. A piece of land in which fruit trees are grown is called. ಸ್ನೇಹಿತರೆ, ಒಂದು ಚಂದವಾಗಿರತಕ್ಕಂಥ ಪ್ರದೇಶದಲ್ಲಿ ಹಣ್ಣಿನ ಮರಗಳನ್ನ ಬೆಳೆಸ್ತಾ ಇದ್ರೆ ಆ ಪ್ರದೇಶವನ್ನ ಸ್ನೇಹಿತರೆ ಏನಂತ ಕರೀತಾರೆ? ಫೀಲ್ಡ್ ಅಂತ ಕರೆಯೋಲ್ಲ, ಪಾರ್ಕ್ ಅಂತ ಕರೆಯೋಲ್ಲ, ಫಾರೆಸ್ಟ್ ಅಂತ ಕರೆಯೋ ಸ್ನೇಹಿತರೆ, ಆರ್ಚಾರ್ಡ್ ಅಂತ ಕರೀತಾರೆ. ದ ರೈಟ್ ಆನ್ಸರ್ ಸ್ನೇಹಿತರೆ ಆರ್ಚಾರ್ಡ್. ಮುಂದಿನ ಪ್ರಶ್ನೆಗೆ ಬರೋಣ. ದ ಓಲ್ಡ್ ಮ್ಯಾನ್ ಹ್ಯಾಡ್ ಅಗ್ರೀಡ್ ಟು ಸೆಲ್ ಲ್ಯಾಂಡ್ ಫಾರ್ ಡ್ಯಾಶ್. ದ ಓಲ್ಡ್ ಮ್ಯಾನ್ ಹ್ಯಾಡ್ ಅಗ್ರೀಡ್ ಟು ಸೆಲ್ ಲ್ಯಾಂಡ್ ಫಾರ್, ರಿಪೀಟ್ ಆಗುವಂತ ಪ್ರಶ್ನೆ ಇದು. ಎಷ್ಟು ರೇಟಿಗೆ ಅವನು ಮುದುಕನು ಆ ಜಾಗವನ್ನು ಸ್ನೇಹಿತ ಸೇಲ್ ಮಾಡೋದಂತ ಕೇಳ್ತಾ ಇದ್ದಾರೆ. $1,200, $12,000, $700, $7,000. ಇದರ ಕರೆಕ್ಟ್ ಆದ ಉತ್ತರ $1,200 is the right answer. According to Don Anselmo, the Americans are dash. According to Don Anselmo, the Americans are good people. Good people is the right answer. ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಇದು. ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. Which among the following is the newspaper started by Dr. B.R. Ambedkar? ಅಂಬೇಡ್ಕರ್ ಅವರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ ಅಲ್ಲ, ನವಭಾರತ್ ಅಲ್ಲ, ದ ಹಿಂದೂ ಅಲ್ಲ, ಮೂಕ ನಾಯಕ್ ಇಸ್ ದ ರೈಟ್ ಆನ್ಸರ್. ಮೂಕ ನಾಯಕ್ ಸ್ನೇಹಿತರೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಗಾಂಧೀಜಿ ಟರ್ಮ್ ದ ಡಿಪ್ರೆಸ್ ಕ್ಲಾಸಸ್ ಅಟ್ ಡ್ಯಾಶ್. ಗಾಂಧೀಜಿ ಅವರು ತುಳಿತಕ್ಕೊಳಗಾದ್ರು ಸ್ನೇಹಿತರೆ ಏನಂತ ಕರೆದ್ರು? ಉತ್ತರ ಬಂತು ಸ್ನೇಹಿತರೆ, ಹರಿಜನ್ ಇಸ್ ದ ರೈಟ್ ಆನ್ಸರ್. ಈಸಿ ಪ್ರಶ್ನೆ. ಸ್ಮಿತ್ ವೆಂಟ್ ಟವರ್ಡ್ಸ್ ದ ಸ್ಟೇಜ್ ಟು ಡ್ಯಾಶ್. ಸ್ಮಿತಾ ವೆಂಟ್ ಟು ಸ್ಟೇಜ್. ಸ್ಮಿತಾ ವೆಂಟ್ ಟವರ್ಡ್ಸ್ ದ ಸ್ಟೇಜ್ ಟು ಡ್ಯಾಶ್. ಅವಳು ಯಾಕೆ ಸ್ಟೇಜಿನ ಬಳಿಗೆ ಹೋದ್ಲು? ಇದರ ಉತ್ತರವನ್ನ ಮಾತ್ರ ಓದಿ ಹೇಳ್ತೇನೆ. ರಿಕ್ವೆಸ್ಟ್ ಪಂಡಿತ್ ರವಿಶಂಕರ್ ಟು ಕಮ್ ಟು ಹರ್ ಹೌಸ್. ರವಿಶಂಕರ್ ಅವರನ್ನ ಮನೆ ಕರ್ಕೊಂಡ್ಬರ್ಲಿಕ್ಕೆ ಇನ್ವೈಟ್ ಮಾಡ್ಲಿಕ್ಕೋಸ್ಕರ ಅವಳು ಸ್ಟೇಜಿನ ಬಳಿ ಹೋಗಿರ್ತಕ್ಕಂಥದ್ದು. ಇದರ ಮುಂದಿನ ಪ್ರಶ್ನೆಗೆ ಬರೋಣ. ದೇ ಹ್ಯಾಡ್ ಕಮ್ ವಿತ್ ದ ಹೈ ಹೋಪ್ಸ್. ದೇ ಹ್ಯಾಡ್ ಕಮ್ ವಿತ್ ದ ಹೈ ಹೋಪ್ಸ್. ದೇರ್ ಹೋಪ್ಸ್ ವೇರ್ ದ್ಯಾಟ್. ಅವರ ಭರವಸೆಗಳು ಸ್ನೇಹಿತರೆ ಏನಾಗಿದ್ದು ಅಂತ ಕೇಳ್ತಾ ಇದ್ದಾರೆ. ಉತ್ತರವನ್ನ ಮಾತ್ರ ಓದಿ ಹೇಳ್ತೇನೆ. ಅನಂತ್ ವುಡ್ ಬಿ ಕ್ಯೂರ್ಡ್ ಅಟ್ ದ ಹಾಸ್ಪಿಟಲ್. ಅನಂತ್ ಅವರು ಬೇಗ ಗುಣಮುಖರಾಗ್ತಾರೆ ಸ್ನೇಹಿತರೆ ಭರವಸೆ ಆಗಿತ್ತು. ಇದು ಕರೆಕ್ಟ್ ಆಗಿದ್ದ ಉತ್ತರ. ಸತೀಶ್ ವೆಂಟ್ ಟು ಕಾಶ್ಮೀರ್ ಫಾರ್ ಹೈಕಿಂಗ್ ವಿತ್ ಹಿಸ್ ಡ್ಯಾಶ್. ಸತೀಶ್ ಅವರು ಕಾಶ್ಮೀರಕ್ಕೆ ಯಾಕೆ ಹೋದ್ರು ಸ್ನೇಹಿತರೆ? ಯಾಕೆ ಅವರು ಕಾಶ್ಮೀರಕ್ಕೆ ಹೋದ್ರು ಅಂತ ಹೇಳಿದ್ರೆ, ಬ್ರದರ್ ಮತ್ತು ಸಿಸ್ಟರ್ ಅವರನ್ನ ಸ್ನೇಹಿತರೆ ತನ್ನೊಟ್ಟಿಗೆ ಕರ್ಕೊಂಡು ಬರ್ಲಿಕ್ಕೋಸ್ಕರ ಅವ್ರು ಹೋಗಿರ್ತಕ್ಕಂಥದ್ದು. ಆನ್ಸರ್ ಇಸ್ ಫಾದರ್ ಅಂಡ್ ಬ್ರದರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಸತೀಶ್ ಫಾದರ್ ಇನ್ಸ್ಪೈರ್ಡ್ ಹಿಮ್ ಟು ಲರ್ನ್ ಎ ಗ್ರೇಟ್ ಡೀಲ್ ಬೈ ಡ್ಯಾಶ್. ಸತೀಶ್ ತಂದೆ ಮಗನನ್ನ ಯಾಕೆ ಸ್ನೇಹಿತರೆ ಪ್ರೇರೇಪಣೆ ಮಾಡಿದ್ರು? ಸಿಂಗಿಂಗ್ ದ ಸಾಂಗ್ಸ್, ಪದ್ಯ ಹಾಡಲಿಕ್ಕೆ ಅಲ್ಲ. ರೀಡಿಂಗ್ ಬುಕ್ಸ್, ಪುಸ್ತಕ ಓದಲಿಕ್ಕೆ ಅಲ್ಲ. ಟ್ರಾವೆಲಿಂಗ್, ಪ್ರವಾಸ ಮಾಡಲಿಕ್ಕೆ ಅಲ್ಲ. ಪೇಂಟಿಂಗ್ ಪಿಕ್ಚರ್ಸ್ ಇಸ್ ದ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಚಿತ್ರವನ್ನ ಬರಲಿಕ್ಕೆ ಪ್ರೇರೇಪಣೆ ಕೊಟ್ಟರು ಅಂತ ಕರೆದ ಉತ್ತರ ಸ್ನೇಹಿತರೆ. ಪೇಂಟಿಂಗ್ ಪಿಕ್ಚರ್ಸ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಗ್ರಾನಿ ಲಾಸ್ಟ್ ಕ್ಲೈಂಬ್ ದ ಟ್ರೀಸ್ ಅಟ್ ದ ಏಜ್ ಆಫ್ ಡ್ಯಾಶ್. ಗ್ರಾನಿ ಲಾಸ್ಟ್ ಕ್ಲೈಂಬ್ ದ ಟ್ರೀಸ್ ಅಟ್ ದ ಏಜ್ ಆಫ್. ಮುದುಕಿ ಮರವನ್ನು ಹತ್ತಿರ್ತಕ್ಕಂಥದ್ದು ಎಷ್ಟನೇ ಪ್ರಾಯದಲ್ಲಿ ಅಂತ ಕೇಳ್ತಾ ಇದ್ದಾರೆ. 62 ಇಸ್ ದ ರೈಟ್ ಆನ್ಸರ್. 62 ಕರೆಕ್ಟ್ ಆಗಿದ್ದ ಉತ್ತರ. ಇಂಥ ಪ್ರಶ್ನೆಗಳನ್ನ ಇಂಗ್ಲಿಷ್ ತುಂಬಾ ಸುಲಭ ಅಂತ ನಂಗೆ ಅನಿಸ್ತಾ ಇದೆ. ಪ್ರೀತಿ ಮಾಡ್ತಾ ಇಂಗ್ಲಿಷ್ ಅನ್ನ ಕಲೀರಿ. ಸಂಚಿಕೆಗಳನ್ನ ಮಾಡ್ತಾ ಇದ್ದೇವೆ, ತಮ್ಮ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಕಲಾಸುಪನವನ್ನು ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಭೇಟಿ ಆಗೋಣ.